ವ್ಯಾಪಾರ ವ್ಯವಹಾರಗಳು ಕೈ ಎತ್ತಾ ಇರಲ್ಲ, ಕೈ ಹಾಕಿದಂಥ ಕೆಲಸ ಕಾರ್ಯಗಳು ವಿಘ್ನವಾಗ್ತಾ ಇದ್ದಾವೆ. ಫ್ಯಾಕ್ಟ್ರಿಗಳು, ಮುಂಗಟ್ಟು, ಅಂಗಡಿ, ಹೋಟೆಲ್ಗಳು ಇವೆಲ್ಲವೂ ಕೂಡ ವ್ಯಾಪಾರ ವ್ಯವಹಾರಗಳು ಇದ್ದಕ್ಕಿದ್ದಂಗೆ ನಿಂತೋಗಿರ್ತವೆ. ಆ ನಿಂತೋಗಿರ್ತಕ್ಕಂಥ ವ್ಯಾಪಾರ ವ್ಯವಹಾರಗಳನ್ನು ರನ್ ಮಾಡಬೇಕಾ? ಈ ಬೆನಕನ ಅಮಾವಾಸ್ಯೆಯಲ್ಲಿ ಬನ್ನಿ. ಪೀಡೆ ಪಿಶಾಚಿಗಳ ಕಾಟಿದವ, ದೆವ್ವ ಪೀಡೆ ಪಿಶಾಚಿಗಳ ಕಾಟದಿಂದ ನರಳುತ್ತಾ ಇದ್ದೀರಾ? ಈ ಬೆನಕನ ಅಮಾವಾಸ್ಯೆಯಲ್ಲಿ ಬಂದು ಒಂದು ಕಟ್ಟು ಹೊಡೆಸಿ ಅಮ್ಮನವರ ಮಂಡಲದಲ್ಲಿ ಕೂತು ಅದನ್ನು ಕಟ್ಟು ನಿವಾರಣೆ ಮಾಡಿಕೊಂಡು ನೀರು ಹಾಕಿಸ್ಕೊಳ್ಳಿ. ಪಟ್ಟಂತ ಎಂಥ ಬ್ರಹ್ಮರಾಕ್ಷ ಸಮಸ್ಯೆ ಕೂಡ ಇದ್ದರೂ ಕೂಡ ನಿವಾರಣೆ ಆಗ್ತಕ್ಕಂಥದ್ದು. ಗಂಡ ಹೆಂಡತಿಯ ಸಮಸ್ಯೆಗಳಿದಾವ, ಅದು ಕೂಡ ಇಲ್ಲಿ ನಿವಾರಣೆ ಆಗ್ತಕ್ಕಂಥದ್ದು. ಮತ್ತು ನಿಮ್ಮೊಳಗೆ ಯಾವುದೇ ರೀತಿಯಾದಂತಹ ಆರೋಗ್ಯದಿಂದ ನರಳುತ್ತಾ ಇರತಕ್ಕಂಥ ಸಮಸ್ಯೆ, ಈಗ ನೋಡಿ ನಮ್ಮ ಕ್ಷೇತ್ರದಲ್ಲಿ ಸಾವಿರಾರು ಉದಾಹರಣೆಗಳಿವೆ. ಆರೋಗ್ಯವನ್ನು ಎಂತೆಂಥ ಆರೋಗ್ಯದ ಸಮಸ್ಯೆಗಳು ಇರತಕ್ಕಂಥದ್ದು, ಕಾಯಿಲೆ ಕಸಾಲೆಗಳಿಂದ ನರಳುತ್ತಾ ಇರತಕ್ಕಂಥದ್ದು, ಮೈಕೈ ನೋವಿಂದ ನರಳುತ್ತಾ ಇರತಕ್ಕಂಥದ್ದು, ಎಂಥ ಸಮಸ್ಯೆಗಳನ್ನು ಕೂಡ ಕ್ಷಣ ಮಾತ್ರದಲ್ಲಿ ನಿವಾರಣೆ ಆಗ್ತಾ ಇರೋವಂಥದ್ದು. ಪವಾಡ ಒಂದು ರೀತಿಯಲ್ಲಿ ಆ ತಾಯಿ ನಿವಾರಣೆ ಮಾಡ್ತಾ ಇರತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈ ರೀತಿ ಈ ಬೆನಕನ ಅಮಾವಾಸ್ಯೆಯಲ್ಲಿ ಏನು ಬರುತ್ತಲ್ಲ, ಆ ಬೆನಕನ ಅಮಾವಾಸ್ಯೆಯಲ್ಲಿ ಎಲ್ಲ ಸಮಸ್ಯೆಗಳು, ಕೈಕಾಲು ನೋವು, ಮೈಕೈ ನೋವು, ಪೀಡೆ ಪಿಶಾಚಿಗಳ ಕಾಟ, ವಾಮಾಚಾರದ ಕಾಟ, ಜಮೀನಿನ ಸಮಸ್ಯೆ, ವ್ಯಾಪಾರದ ಸಮಸ್ಯೆ, ಉದ್ಯೋಗದ ಸಮಸ್ಯೆ, ಗಂಡ ಹೆಂಡತಿಯ ಸಮಸ್ಯೆ, ಎಂಥ ಸಮಸ್ಯೆಗಳಿದ್ದರೂ ಕೂಡ ಅದನ್ನು ಬಡಿದು ಓಡಿಸ್ತಕ್ಕಂತಹ ಒಂದು ವಿಶೇಷವಾದಂಥ ಅಮಾವಾಸ್ಯೆಯ ದಿನ ಇದಾಗಿದೆ. ಅದು ಬೆನಕನ ಅಮಾವಾಸ್ಯೆ. ಬೆನಕನ ಅಂತಂತಂದರೆ ಅದು ವಿಘ್ನ ನಿವಾರಕ. ಹಾಗಾಗಿ ವಿಜ್ಞಾನಂದಕರವೇ ಕವಯೇ ಜರಾಯ ರಕ್ತಾಯ ರಕ್ತವಸನಾಯ ಚ ವಿಜ್ಞಾಯ ವಿಘ್ನಹರಣಾಯ ಸುರಾರಿ ಹಂತ್ರೇ ತಸ್ಮೈ ನಮೋ ನಮಃ. ಬೆನಕನ ಅಮಾವಾಸ್ಯೆಯಲ್ಲಿ ಈ ಶ್ಲೋಕ ಬಹಳ ಯುಕ್ತವಾಗಿರುತ್ತೆ. ಈ ಶ್ಲೋಕವನ್ನು ಇಟ್ಟು ಶತ್ರು ನಿಗ್ರಹವನ್ನು ಮಾಡ್ತಕ್ಕಂಥದ್ದು ಬಹಳ ವಿಶೇಷವಾಗಿರುತ್ತೆ. ಈ ನಮ್ಮ ಕ್ಷೇತ್ರದಲ್ಲಿ ಯಾವ ಕಣ್ಣೂರು, ಕೇರಳ ರೀತಿಯಲ್ಲಿ ಕಣ್ಣೂರಿನಲ್ಲಿ ಯಾವ ಶತ್ರು ನಿಗ್ರಹ ಹೋಮ ನಡೆಯುತ್ತೆ, ಆ ಶತ್ರು ನಿಗ್ರಹ ಹೋಮ ಈ ನಮ್ಮ ಬೆನಕನ ಅಮಾವಾಸ್ಯೆಯ ದಿನ ಭಾನುವಾರ, ವಿಶೇಷವಾಗಿ ಶನಿವಾರ ಅಮಾವಾಸ್ಯೆ ಇರುತ್ತೆ. ಅಮಾವಾಸ್ಯೆಯ ಮೊದಲ ಗಂಡು ಪೂರ್ಣಚಂದ್ರ ಸೃಷ್ಟಿಯಾಗ್ತಕ್ಕಂತಹ ದಿನ ಭಾನುವಾರ ಆಗಿರುತ್ತೆ. ಆ ಭಾನುವಾರ ದಿನ ಈ ಒಂದು ಮಹಾ ಶತ್ರು ನಿಗ್ರಹ ಹೋಮ ನಡೆಯುತ್ತೆ. ಈ ಶತ್ರು ನಿಗ್ರಹದ ಹೋಮದಲ್ಲಿ ಇದೆಲ್ಲದೂ ಕೂಡ ನಡೆಸ್ತಕ್ಕಂತಹ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ಈ ರೀತಿ ಎಲ್ಲ ಸಮಸ್ಯೆಗಳು, ಯಾರ್ಯಾರಿಗೆಲ್ಲ ನಾನು ಹೇಳಿದಂಥ ಸಮಸ್ಯೆಗಳಿದ್ದಾವೆ, ಬನ್ನಿ ಕ್ಷೇತ್ರಕ್ಕೆ, ಒಂದೇ ಒಂದು ಕಟ್ಟು ನಿವಾರಣೆ ಮಾಡಿಸ್ಕೊಳ್ಳಿ. ಆ ತಾಯಿ ನಿಮಗೆ ಸಂಪೂರ್ಣವಾಗಿ ಒಳ್ಳೇದು ಮಾಡ್ತಾಳೆ. ಒಳ್ಳೇದಾಗಿರ್ತಕ್ಕಂಥದ್ದು ಸಾವಿರಾರು ಉದಾಹರಣೆಗಳಿದ್ದಾವೆ. ಶತ್ರುಕಾಟವನ್ನು ಅಡಗಿಸಬೇಕಾ? ಬೆನಕನ ಅಮಾವಾಸ್ಯೆಯಲ್ಲಿ ಬನ್ನಿ, ಶತ್ರುಕಾಟವನ್ನು ನಿವಾರಣೆ ಮಾಡ್ಕೊಳ್ಳಿ. ನಿಮ್ಮ ವ್ಯಾಪಾರ ವ್ಯವಹಾರಗಳ ಸಮಸ್ಯೆಗಳನ್ನು ಅಡಗಿಸಬೇಕಾ? ಶತ್ರುಕಾಟವನ್ನು ನಿವಾರಣೆ ಮಾಡಬೇಕಾ? ಬೆನಕನ ಅಮಾವಾಸ್ಯೆಯಲ್ಲಿ ಬಂದು ಕಟ್ಟು ನಿವಾರಣೆ ಮಾಡಿ ಒಂದು ನೀರು ಹಾಕಿಸ್ಕೊಳ್ಳಿ. ನಿಮಗೆಲ್ಲದು ಶುಭವಾಗುತ್ತೆ. ದೆವ್ವ ಪೀಡೆ ಪಿಶಾಚಿಗಳ ಕಾಟ ಇದೆ, ಆರೋಗ್ಯದ ಸಮಸ್ಯೆ ಇದೆ, ನಮಗೆ ಸ್ವಾಮಿ ಶತ್ರು ವ್ಯಾಧಿತ್ವ ಅತಿಯಾಗಿದೆ, ಬಂದು ಶತ್ರು ನಿಗ್ರಹ ಹೋಮಕ್ಕೆ ಪಾಲ್ಗೊಳ್ಳಿ, ಒಂದು ಕಟ್ಟು ನಿವಾರಣೆ ಮಾಡ್ಕೊಳ್ಳಿ. ಅಮ್ಮನಿಂದ ಒಂದು ಅರಿಶಿನ ಮಂಡಲ ಶಾಸ್ತ್ರಕ್ಕೆ ಒಳಪಡಿ, ಪೂರ್ಣವಾಗಿ ವಾಸಿಯಾಗ್ತದೆ. ಹಾಗಾಗಿ ನನ್ನ ಕಾಳಿಪೀಠದ ಎಲ್ಲ ವೀಕ್ಷಕರಿಗೂ ನನ್ನ ಶರಣಾರ್ಥಿನ ಮತ್ತೊಮ್ಮೆ ಅರ್ಪಿಸ್ತಾ, ಬೆನಕನ ಅಮಾವಾಸ್ಯೆ ನಿಮಗೆಲ್ಲ ವಿಶೇಷತೆಯನ್ನು ತರಲಿ. ಇಲ್ಲಿಂದ ನಿಮ್ಮ ಜೀವನ ಬಹಳ ಬೆಳಗಲಿ. ಎಂಥ ಸಮಸ್ಯೆ ಇದ್ದರೂ ಬನ್ನಿ, ಇಲ್ಲೊಂದು ಕಟ್ಟು ನಿವಾರಣೆ ಮಾಡಿಸ್ಕೊಂಡು ಸರಿ ಮಾಡ್ಕೊಳ್ಳಿ. ಶರಣಾರ್ಥಿ.